ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ವೀರಪ್ಪ ಮೊಯ್ಲಿ ಎಂಬ ನಾಯಕ ಕಳೆದ 15 ವರ್ಷಗಳಿಂದ 2 ವರ್ಷದಲ್ಲಿ ನೀರು ಎಂದು ಪದೇ ಪದೇ ಹೇಳುತ್ತಿದ್ದ ಮಾತುಗಳು. ಇದೇ ಮಾತು ಅವರನ್ನು 2 ಬಾರಿ ಸಂಸದರನ್ನಾಗಿ ಮಾಡಿದ್ದು ಸುಳ್ಳಲ್ಲ. ಹಾಗಾಗಿಯೇ ಅವರು 15 ವರ್ಷ ಕಳೆದರೂ ಇಂದಿಗೂ 2 ವರ್ಷದಲ್ಲಿ ನೀರು ಎಂದು ಹೇಳುವುದನ್ನು ಬಿಟ್ಟಿಲ್ಲ. ಆದರೆ ನೀರು ಮಾತ್ರ ಬಂದಿಲ್ಲ. ಇದೇ ವೀರಪ್ಪ ಮೊಯ್ಲಿ ಬಯಲುಸೀಮೆ ಜಿಲ್ಲೆಗೆ ನೀರು ತರುವುದಾಗಿ 12 ವರ್ಷಗಳ ಹಿಂದೆ ಎತ್ತಿನಹೊಳೆ ಯೋಜನೆಗೆ ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದರು. ಅವರು ಶಂಕುಸ್ಥಾಪನೆ ಮಾಡಿ ಇಂದಿಗೆ ಬರೋಬ್ಬರಿ 12 ವರ್ಷಗಳಾಗಿವೆ. ಆದರೆ ನೀರು ಮಾತ್ರ ಇನ್ನೂ ಬಂದಿಲ್ಲ. ಬರೋ ನಂಬಿಕೆಯೂ ಇಲ್ಲ. 2004 ಮಾರ್ಚ್ 3ರಂದು ಎತ್ತಿನಹೊಳೆ ನೀರನ್ನು ಬಯಲುಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಹರಿಸುವುದಾಗಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ ದಿನ. ಅದಾಗಿ ಇಂದಿಗೆ ಬರೋಬ್ಬರಿ 12 ವರ್ಷಗಳೇ ಕಳೆದು ಹೋಗಿವೆ. 12 ವರ್ಷ ಎಂದರೆ ಒಂದು ಪುಷ್ಕರ ಕಾಲ. ಅಂದರೆ ಮಹಾಮಸ್ತಾಭಿಷೇಕ ನಡೆಯೋದು 12 ವರ್ಷಕ್ಕೊಮ್ಮೆ. ಅಷ್ಟೇ ಅಲ್ಲ, ಕುಂಭಮೇಳ ನಡೆಯೋದು ಕೂಡ 12 ವರ್ಷಕ್ಕೊಮ್ಮೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ವೀರಪ್ಪ ಮೊಯ್ಲಿ ಅಂದು ಹಾಕಿದ ಅಡಿಗಲ್ಲಿಗೆ ಮಾತ್ರ ಇಂದಿಗೂ ನೀರು ಬಂದಿಲ್ಲ. ಈ ಶಂಕುಸ್ಥಾಪನೆ ಮುಗಿದ ಬಳಿಕ ಸಮ್ಮಿಶ್ರ ಸರ್ಕಾರ, ಅನಂತರ ಬಿಜೆಪಿ ಸರ್ಕಾರ, ಈಗ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದು ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾರೆ. ಅಂದು ಭೂಮಿ ಪೂಜೆ ಮಾಡಿದವರೇ ಇಂದು ಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಕೋಲಾರ, ಚಿಕ್ಕಬಳ್ಳಾಪುರ ಜನರ ಬಾಯಿಗೆ ಎತ್ತಿನಹೊಳೆಯ ಒಂದು ಹನಿ ನೀರು ಸೇರಿಲ್ಲ. ಭರವಸೆ ಮಾತು ಕೇಳಿ ಕೇಳಿ ಜನರು ಸುಸ್ತಾಗಿದ್ದಾರೆ. ಆಡಳಿತ ಪಕ್ಷದ ಯಾವುದೇ ಜನಪ್ರತಿನಿಧಿಯನ್ನು ಕೇಳಿದರೂ ಮುಂದಿನ ವರ್ಷ ನೀರು ಹರಿಯುವುದು ಖಚಿತ ಎನ್ನುತ್ತಾರೆ. ಬಿಜೆಪಿಯವರು, ಜೆಡಿಎಸ್ನವರು ಮಾತನಾಡಲು ಮುಂದಾದರೆ ಅವರ ಅಧಿಕಾರಾವಧಿಯಲ್ಲಿ ಏನು ಮಾಡಿದರು ಎಂದು ಕಾಂಗ್ರೆಸ್ನವರು ಪ್ರಶ್ನಿಸುತ್ತಾರೆ. ಎತ್ತಿನಹೊಳೆ ನೀರು ಬಯಲುಸೀಮೆ ಜಿಲ್ಲೆಗಳಿಗೆ ತರಲು ಸಾಧ್ಯವಿಲ್ಲ ಎಂದು ಕೆಲ ವರದಿಗಳು ಹೇಳುತ್ತಿವೆ. ಕಾರ್ಯಸಾಧನವಲ್ಲದ ಯೋಜನೆಗೆ ಏಕೆ ಅಷ್ಟೊಂದು ಖರ್ಚು ಮಾಡುತ್ತಿದ್ದೀರಿ, ಜನರಿಗೆ ಮೋಸ ಮಾಡುತ್ತಿದ್ದೀರಿ ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ವಿ. ಗೋಪಾಲಗೌಡ ಇತ್ತೀಚೆಗೆ ಕೋಲಾರದಲ್ಲಿ ನಡೆದಿದ್ದ ಜಲಾಗ್ರಹ ಹೋರಾಟದಲ್ಲಿ ಪ್ರಶ್ನಿಸಿದ್ದರು. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಜನಪ್ರತಿಗಳ ಜಗಳದಲ್ಲಿ ಜಿಲ್ಲೆಯ ಜನರು ಶುದ್ಧ ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಕನಿಷ್ಠ ತಮ್ಮ ಪಾಲಿಗೆ ಬರಬೇಕಾದ ಕೃಷ್ಣಾ ನದಿ ನೀರನ್ನಾದರೂ ಕೊಡಿ ಎಂದು ಬೇಡುವ ಪರಿಸ್ಥಿತಿ ಎದುರಾಗಿದೆ. ಕೋಲಾರ ಉಸ್ತುವಾರ ಸಚಿವ ಬೈರತಿ ಸುರೇಶ್ ಆದಿಯಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಮುಂದಿನ ವರ್ಷಕ್ಕೆ ಎತ್ತಿನಹೊಳೆ ನೀರು ನೀಡುವ ಭರವಸೆ ಮುಂದುವರಿಸಿದ್ದಾರೆ. ವೀರಪ್ಪ ಮೊಯ್ಲಿ ಬಹುತೇಕ ರಾಜಕೀಯ ಆವಾಸನಕ್ಕೆ ತಲುಪಿದ್ದಾರೆ. ಆದರೂ ಎತ್ತಿನಹೊಳೆ ನೀರು ಮಾತ್ರ ಇನ್ನೂ ಬಂದಿಲ್ಲ. ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದ್ದು 1.5 ವರ್ಷದ ಒಳಗಾಗಿ ನೀರು ಹರಿಸುವ ಭರವಸೆಯನ್ನು ಪ್ರಸ್ತುತ ಕಾಂಗ್ರೆಸ್ ಮುಖಂಡರು ಮುಂದುವರಿಸಿದ್ದಾರೆ. 2004ರಲ್ಲಿ ಶಂಕುಸ್ಥಾಪನೆಯಾದ ಈ ಯೋಜನೆಗೆ 8,000 ಕೋಟಿ ನಿಗದಿಯಾಗಿತ್ತು. ಇದೀಗ 24,000 ಕೋಟಿಗೆ ಏರಿದೆ. ಈ ಯೋಜನೆಯಡಿ 24 TCM ನೀರು ಲಭಿಸುವ ಭರವಸೆ ಸರ್ಕಾರ ನೀಡುತ್ತದೆಯಾದರೂ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಅವರು ಸದನಕ್ಕೆ ನೀಡಿದ ಮಾಹಿತಿಯಲ್ಲಿ ಕೇವಲ 8 TCM ಮಾತ್ರ ಲಭ್ಯವಾಗಲಿದೆ ಎಂದು ಹೇಳುವ ಮೂಲಕ ಯೋಜನೆಯಲ್ಲಿ ಲಭ್ಯವಾಗುವ ನೀರಿನ ಪ್ರಮಾಣದ ಬಗ್ಗೆಯೂ ಗೊಂದಲವಿದೆ. ಎತ್ತಿನಹೊಳೆ ಯೋಜನೆಯಿಂದ ಒಂದು ಹನಿ ನೀರು ಬಂದಿಲ್ಲವೆಂದು 2014ರ ಮಾರ್ಚ್ 3ರ ಶಂಕುಸ್ಥಾಪನೆಯ ದಿನವೇ ನೀರಾವರಿ ಹೋರಾಟಗಾರರು ಪ್ರತಿಭಟನೆ ನಡೆಸಿದ್ದರು. ಹಲವಾರು ಲೋಪದೋಷಗಳಿಂದ ಕೂಡಿದ ಯೋಜನೆ ಎಂದು ಹೇಳಿದ್ದರು. ಆಗ ಪೊಲೀಸರು ಸುಮಾರು 500 ಜನರನ್ನು ಬಂಧಿಸಿದ್ದರು. 2 ವರ್ಷಗಳಲ್ಲಿ ನೀರು ಹರಿಸುವುದಾಗಿ ಅಂದು ಸಿದ್ದರಾಮಯ್ಯ ಭಾಷಣ ಮಾಡಿದ್ದರು. ಈಗ ನೋಡಿದರೆ 12 ವರ್ಷವಾದರೂ ನೀರು ಬರಲಿಲ್ಲ. ಈಗ ಅದೇ ಸರ್ಕಾರ ಯೋಜನೆ ಬಗ್ಗೆ ಉಲ್ಟಾ ಹೊಡೆಯುತ್ತಿದೆ. ಯೋಜನೆಯಲ್ಲಿ ಭ್ರಷ್ಟಾಚಾರ ಲೋಪವಾಗಿರುವ ಬಗ್ಗೆ CAG ವರದಿಯೇ ಹೇಳಿದೆ. ಆದರೂ 2 ಜಿಲ್ಲೆಗಳು ಜನಪ್ರತಿನಿಧಿಗಳು ಬಾಯಿಗೆ ಬೀಗ ಹಾಕಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಎತ್ತಿನಹೊಳೆ ಹೆಸರಿನಲ್ಲಿ ನಾಯಕರಾದವರು, ಜನಪ್ರತಿನಿಧಿಗಳಾದವರು ಶ್ರೀಮಂತರಾದರೂ ಹೊರತು ಬಯಲು ಸೀಮೆ ಜಿಲ್ಲೆಗಳಿಗೆ ಮಾತ್ರ ನೀರು ಬರಲಿಲ್ಲ. ಆದರೂ ಈಗಲೂ ಆಡಳಿತ ಪಕ್ಷದ ನಾಯಕರು 2 ವರ್ಷದಲ್ಲಿ ನೀರು ಎಂದು ಹೇಳುವ ಮೂಲಕ ಸವೆದು ಹೋದ ಹಳೆಯ ರೆಕಾರ್ಡ್ ಮತ್ತೆ ಮತ್ತೆ ಪ್ಲೇ ಮಾಡುತ್ತಿದ್ದಾರೆ. ಭೂ ಸ್ವಾಧೀನವೇ ಆಗದೆ, ನೀರು ಶೇಖರಣೆಯ ಜಲಾಶಯ ನಿರ್ಮಾಣವೂ ಆಗದೆ, ಪೈಪ್ಲೈನ್ ಹಾಕದೆ ಎತ್ತಿನಹೊಳೆ ನೀರು ಆಕಾಶದಿಂದ ಉದುರುತ್ತಾ ಎಂಬ ಪ್ರಜ್ಞಾವಂತರ ಪ್ರಶ್ನೆಗೆ ಉತ್ತರಿಸುವ ಧೈರ್ಯ ಕಾಂಗ್ರೆಸ್ ನಾಯಕರಿಗಿಲ್ಲ.
ನೀರು ಯಾವಾಗ ಮತ್ತು ಎಷ್ಟು ಪ್ರಮಾಣದಲ್ಲಿ ಬರಲಿದೆ ಎಂದು ಕಾಲರ್ ಹಿಡಿದು ಪ್ರಶ್ನಿಸುವ ಧೈರ್ಯ ಈ ಜಿಲ್ಲೆಗಳ ಜನರಿಗೂ ಇಲ್ಲ. ಪರಿಣಾಮ ಎತ್ತಿನಹೊಳೆ ಹೆಸರಿನಲ್ಲಿ ರಾಜಕೀಯ ಮುಂದುವರೆದಿದೆ, ಮುಂದುವರಿಯುತ್ತಲೇ ಇರಲಿದೆ ಎಂದರೆ ತಪ್ಪಾಗಲಾರದು.